ಆಗಸದಲ್ಲಿ ಶತ್ರು ಪಡೆಗೆ ನಡುಕ ಹುಟ್ಟಿಸುವಂತಹ ಆಂಟಿ ಡ್ರೋನ್ ಸಿಸ್ಟಮ್ ಯುಕೆ ಬಳಿಕ ಭಾರತದಲ್ಲಿ ಮೊದಲ ಬಾರಿಗೆ ಸಂಶೋಧನೆಯನ್ನು ಮಾಡಲಾಗಿದೆ. 500 ಮೀಟರ್ ಅಂತರದವರೆಗೆ ಡ್ರೋನ್ ಮೇಲೆ ನಿಗಾ ಇಡುತ್ತೆ. ಶತ್ರು ಪಡೆಯ ಡ್ರೋನ್ ಪತ್ತೆ ಹಚ್ಚಿ ಬಲೆ ಬೀಸುವಂತಹ ಚಾಲಾಕಿ ಗಮನಿಸ್ತಾ ಇದ್ದೀರಿ. ಆಂಟಿ ಡ್ರೋನ್ನ ದೃಶ್ಯಾವಳಿಗಳನ್ನು ಏರೋ ಇಂಡಿಯಾದಲ್ಲಿ ಗಮನ ಸೆಳೀತಾ ಇದೆ. ಆಂಟಿ ಡ್ರೋನ್ ಮೇಕ್ ಇನ್ ಇಂಡಿಯಾ ಅಡಿ ಹುಬ್ಬಳ್ಳಿಯಲ್ಲಿ ಸಂಶೋಧಿಸಲ್ಪಟ್ಟಿದೆ. ಈಗಾಗಲೇ ಭಾರತೀಯ ಸೇನೆ ಜೊತೆಗೆ ಒಪ್ಪಂದವೂ ಕೂಡ ಆಗಿದೆ. ಡ್ರೋನ್ಗಳ ಅನಧಿಕೃತ ಚಟುವಟಿಕೆಯನ್ನು ನಿಗ್ರಹಿಸಲು ಈ ಸಿಸ್ಟಮ್ ಸಹಕಾರಿಯಾಗಲಿದೆ. ಶತ್ರುಪಡೆ ಡ್ರೋನ್ಗೆ ಬಲೆ ಹಾಕಿ ಸೆರೆ ಹಿಡಿಯುವ ತಂತ್ರಜ್ಞಾನವನ್ನು ಹೊಂದಿದೆ. ಇದು ಸಿಗ್ನಲ್ ಟ್ರೇಸ್ ಆಗದಿದ್ರೂ ಕೆಲಸ ಮಾಡಲಿದೆ. ಈ ಒಂದು ಸಿಸ್ಟಮ್ ಭಾರತೀಯ ಸೇನೆಗೆ ಡ್ರೋನ್ ನಿಗ್ರಹಕ್ಕೆ ಬಲ ತುಂಬಲಿರುವಂತಹ ತಂತ್ರಜ್ಞಾನದ ಪ್ರದರ್ಶನ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯಲಹಂಕದಲ್ಲಿ ನಡೀತಿರೋ 2025ನೇ ಏರೋ ಇಂಡಿಯಾದಲ್ಲಿ ಸಾಕಷ್ಟು ತಂತ್ರಜ್ಞಾನ ಹಾಗೂ ಹೊಸ ಆವಿಷ್ಕಾರಗಳು ಕೂಡ ಈಗ ಜನರ ಗಮನವನ್ನು ಸೆಳೀತಾ ಇದೆ. ಅದರಲ್ಲಿ ಈಗ ಡ್ರೋನನ್ನು ಕ್ಯಾಚ್ ಮಾಡುವಂಥ ಒಂದು ತಂತ್ರಜ್ಞಾನ ಏನಿದೆ ಅಂದರೆ ಆ ಡ್ರೋನನ್ನು ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸುವಂಥ ಹೊಸ ತಂತ್ರಜ್ಞಾನ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಈಗ ಅಂದರೆ ಈ ಬಾರಿಯ ಏರ್ ಶೋನಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಲಾಗ್ತಿದೆ. ಅದೇ ರೀತಿಯಲ್ಲಿ ಪಕ್ಕ ದೇಶಿ ಶೈಲಿಯಲ್ಲಿ ತಯಾರಾಗಿರುವಂಥ ಒಂದು ಡ್ರೋನ್ ಆಂಟಿ ಡ್ರೋನ್ ಏನು ಸಿಸ್ಟಮ್ ಇದೆ, ಈ ಒಂದು ಸಿಸ್ಟಮನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಇದು ಗಮನಿಸ್ತಾ ಇದ್ದೀರಾ, ಇದು UK ಬಿಟ್ಟರೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಸಿಸ್ಟಮನ್ನು ಇಲ್ಲಿ ಪರಿಚಯ ಮಾಡಲಾಗ್ತಿದೆ. ಇದು ಭಾರತೀಯ ಆರ್ಮಿಗೆ ಅಂದರೆ ವಾಯುಸೇನೆಗೆ ಒಂದು ರೀತಿಯಲ್ಲಿ ಸಹಾಯಕಾರಿಯಾಗ್ತಾ ಇರುವಂಥದ್ದು. ಯಾಕಂದರೆ ಬಾರ್ಡರ್ನಲ್ಲಿ ನಡೆಯುವಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ, ಅದರ ಜೊತೆಗೆ ಡ್ರೋನ್ಗಳ ಮೂಲಕ ನಡೆಯುವಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಕಣ್ಣಿಡೋದಕ್ಕೆ ಅಂದರೆ ನಿಗಾವನ್ನು ಇಡೋದಕ್ಕೆ ಈ ಒಂದು ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಇದೀಗ ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ಭಾಗದಲ್ಲಿ ಡ್ರೋನ್ಗಳನ್ನು ಕ್ಯಾಚ್ ಮಾಡುವಂಥ ಸಂದರ್ಭದಲ್ಲಿ ಆ ಏಮನ್ನು ಗುರಿ ಇಟ್ಟು ಶೂಟ್ ಮಾಡಲಾಗ್ತಿತ್ತು. ಆದರೆ ಅದು ಸಾಕಷ್ಟು ಒಂದು ತ್ರಾಸದಾಯಕ ಕೆಲಸ ಆಗಿತ್ತು. ಅದೇ ಹಿನ್ನೆಲೆಯಲ್ಲಿ ಈ ಒಂದು ಡ್ರೋನನ್ನು ಈಗ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಈ ಒಂದು ಸಿಸ್ಟಮ್ ಮೂಲಕ ಆ ಡ್ರೋನ್ ಎಲ್ಲಿದೆ ಆ ಜಾಗಕ್ಕೆ ನೆಟ್ಟನ್ನು ಅಂದರೆ ಬಲೆಯನ್ನು ಹಾಕೋ ಮೂಲಕ ಡ್ರೋನನ್ನೇ ಕ್ಯಾಚ್ ಮಾಡುವಂಥ ಒಂದು ಸಿಸ್ಟಮ್ ಆಗಿರುವಂಥದ್ದು. ಇದರಿಂದ ಆ ಡ್ರೋನ್ ಎಲ್ಲೂ ಕೂಡ ಮಿಸ್ ಆಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಆ ಒಂದು ಡ್ರೋನನ್ನು ಯಶಸ್ವಿಯಾಗಿ ಸೆರೆ ಹಿಡಿಯೋದಕ್ಕೆ, ಜೊತೆಗೆ ಸೆರೆ ಹಿಡಿದು ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಈಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ನಮ್ಮ ಜೊತೆ ಇದನ್ನು ಡೆವಲಪ್ ಮಾಡಿರುವಂಥ ಅಂಕುಶ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಮೇಡ್ ಇನ್ ಇಂಡಿಯಾ ಒಂದು ಆಂಟಿ ಡ್ರೋನ್ ಸಿಸ್ಟಮನ್ನು ಕಂಡುಹಿಡಿದಿದ್ದೀರಾ, ಇದು ಹೇಗೆ ಸಹಕಾರಿಯಾಗುತ್ತೆ ಮತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ? ಓಕೆ, ಸೊ ನಾವು ಈ ಒಂದು ಆಂಟಿ ಡ್ರೋನ್ ಸಿಸ್ಟಮನ್ನು ಡೆವಲಪ್ ಮಾಡ್ತಿದ್ವಿ. ಇಂಡಿಯನ್ ಏರ್ಫೋರ್ಸ್ಗೆ ಅವರು ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ರು, ಕಾಂಟ್ರಾಕ್ಟ್ ಗೆದ್ದಿದ್ವಿ ನಾವು. ಸೊ ಇದೇನು ಮಾಡುತ್ತೆ ಅಂದರೆ ಬೇಸಿಕಲಿ ನಮ್ದೀಗ ಆಲ್ರೆಡಿ ಆಂಟಿ ಡ್ರೋನ್ ಸಿಸ್ಟಮಲ್ಲಿ ಸಾಫ್ಟ್ ಕಿಲ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಅಂದರೆ ನಾವು ಡ್ರೋನ್ ಜಾಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಸಿಗ್ನಲ್ಸ್ ಜಾಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಎಲ್ಲ ಸ್ಪೂಫಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಈಗೇನಾಗಿದೆ ಅಂದರೆ ಡ್ರೋನ್ ಸೊಫಿಸ್ಟಿಕೇಟೆಡ್ ಆಗಿದಾವೆ, ಜಾಮ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನಾವು ರಷ್ಯಾ ಉಕ್ರೇನ್ ವಾರಲ್ಲಿ ನೋಡ್ದಂಗೆ ಅಲ್ಲಿ ವಯರ್ಡ್ ಡ್ರೋನ್ಸ್ ಯೂಸ್ ಮಾಡ್ತೇವೆ. ವಯರ್ಡ್ ಡ್ರೋನ್ಸ್ ನೀವು ಜಾಮ್ ಮಾಡೋಕ್ಕೆ ಬರಲ್ಲ, ನೀವು ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ಆ ಡ್ರೋನ್ಸ್ ಎಕ್ಸ್ಪ್ಲೋಸಿವ್ ಕ್ಯಾರಿ ಮಾಡ್ತಿರುತ್ತೆ, ನಿಮ್ಮ ಸೋಲ್ಜರ್ಸ್ಗೆ, ನಿಮ್ದು ಹೈ ವ್ಯಾಲ್ಯೂ ಸಿಸ್ಟಮ್ಗೆ ಡೇಂಜರ್. ನಾವೇನು ಮಾಡ್ತಿದ್ದೀವಿ ಅಂದರೆ ನಾವೊಂದು ಗ್ರೆನೇಡ್ ಬೇಸ್ ಸೊಲ್ಯೂಷನ್ ಮಾಡ್ತಿದ್ದೀವಿ ವಿಚ್ ವರ್ಕ್ಸ್ ಅಟ್ ಅ ರೇಂಜ್ ಆಫ್ 500 ಮೀಟರ್ಸ್. ಸೊ ಈ ಸಿಸ್ಟಮ್ ಡ್ರೋನನ್ನು ಡಿಟೆಕ್ಟ್ ಮಾಡುತ್ತೆ, ಟ್ರ್ಯಾಕ್ ಮಾಡುತ್ತೆ ಆ್ಯಂಡ್ ಎಲ್ಲಿ ಹೊಡಿಬೇಕಂತೂ ಹೇಳುತ್ತೆ. ಸೊ ಇದು ಒಂದು ಸ್ಪೆಷಲ್ ಅಮ್ಯುನಿಷನ್. ಈ ಥರ ಒಂದು ಸ್ಪೆಷಲ್ ಅಮ್ಯುನಿಷನ್ ಇದು ಫೈರ್ ಆದಾಗ ಡ್ರೋನ್ ಹತ್ತಿರ ಹೋಗುತ್ತೆ. ಡ್ರೋನ್ ಹತ್ತಿರ ಹೋಗಿ 8 ಸ್ಕ್ವೇರ್ ಮೀಟರ್ ನೆಟ್ ಓಪನ್ ಮಾಡುತ್ತೆ. 8 ಸ್ಕ್ವೇರ್ ಮೀಟರ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಒಂದು ಚಿಕ್ಕ ರೂಮಿನ ಸೈಜ್. ಸೊ ಈ ನೆಟ್ ಓಪನ್ ಆಗಿ ಕಂಪ್ಲೀಟ್ ಡ್ರೋನನ್ನು ಕ್ಯಾಪ್ಚರ್ ಮಾಡಿ ಕೆಳಗೆ ಹೊಡೆದು ಬೀಳಿಸುತ್ತೆ. ಇದೇ ಇದರ ಮೇನ್ ಸಿಸ್ಟಮದು ಯುನಿಕ್ನೆಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ನಿಮ್ಮ ಡ್ರೋನ್ ಡ್ಯಾಮೇಜ್ ಆಗಲ್ಲ, ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಇರಲ್ಲ. ಆ್ಯಂಡ್ ಇನ್ನೊಂದು ಇದ್ರ ಬಗ್ಗೆ ಯುನಿಕ್ನೆಸ್ ಅಂದರೆ ವರ್ಲ್ಡ್ ಓವರ್ ಇಂಥ ಕ್ಯಾಪ್ಚರ್ ಸಿಸ್ಟಮ್ ಮಾಡಿರೋದು UK ಅಷ್ಟೇ. UK ಮ್ಯಾಕ್ಸಿಮಮ್ ರೇಂಜ್ ಅವ್ರು ಅಚೀವ್ ಮಾಡಿದ್ದು 150 ಮೀಟರ್ಸ್, 150 ಮೀಟರ್ಸ್. ನಾವು ಅಚೀವ್ ಮಾಡಿರೋ ರೇಂಜ್ 500 ಮೀಟರ್ಸ್, ಅರ್ಧ ಕಿಲೋಮೀಟರ್ ರೇಂಜಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಒಂದು ಮಲ್ಟಿ ಲೇಯರ್ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಹೇಳಿದಾಗ ಹೊರಗಿನ ಲೇಯರಲ್ಲಿ ಸಾಫ್ಟ್ ಕಿಲ್ ಇರುತ್ತೆ, ಜಾಮಿಂಗ್ ಇರುತ್ತೆ. ಯಾವಾಗ ಜಾಮಿಂಗ್ ವರ್ಕ್ ಆಗಲ್ಲ, ನಮ್ಮ ಸಿಸ್ಟಮ್ ವರ್ಕ್ ಆಗುತ್ತೆ. ನಿಮ್ಮ ಸಿಸ್ಟಮ್ ನಮ್ಮದು ಎನಿ ಡ್ರೋನ್ ಇರ್ಬೋದು, ಯಾವುದೇ ಡ್ರೋನ್ ಇರ್ಬೋದು, ರಿಮೋಟ್ ಕಂಟ್ರೋಲ್ ಇರ್ಬೋದು, ಆಟೋನಮಸ್ ಇರ್ಬೋದು, ವಯರ್ಡ್ ಇರ್ಬೋದು, ನಮ್ಮ ಸಿಸ್ಟಮ್ ವರ್ಕ್ ಆಗುತ್ತೆ. ಇದು ಆಲ್ರೆಡಿ ಏರ್ಫೋರ್ಸ್ ಜೊತೆ ಟ್ರಯಲ್ಸ್ ಆಗ್ತಿದೆ. ನೆಕ್ಸ್ಟ್ 2-3 ತಿಂಗಳಲ್ಲಿ ಏರ್ಫೋರ್ಸ್ಗೆ ಇದು ಇಂಡಕ್ಟ್ ಆಗುತ್ತೆ. ಇದಿಷ್ಟು ಇದನ್ನು ಸಂಶೋಧನೆ ಮಾಡಿರುವಂಥ ಸಂಶೋಧಕರ ಮಾತು. ಒಟ್ಟಿನಲ್ಲಿ ಆ ಭಾರತೀಯ ಸೇನೆಗೆ ಆಗ್ತಕ್ಕಂಥ ಡ್ರೋನ್ ಸ್ಟ್ರೈಕ್ ಏನಿದೆ ಅಂದರೆ ಡ್ರೋನಲ್ಲಿ ಆಗ್ತಕ್ಕಂಥ ಆ ಚಟುವಟಿಕೆಗಳ ಮೇಲೆ ನಿಗಾ ಇಡೋದಕ್ಕೆ ಈ ಒಂದು ಸಿಸ್ಟಮ್ ಸಂಪೂರ್ಣವಾಗಿ ಸಹಕಾರಿಯಾಗಿದೆ. ಜೊತೆಗೆ ಇದರ ಮೂಲಕ 500 ಮೀಟರ್ ರೇಂಜ್ವರೆಗೂ ಕೂಡ ಆ ಒಂದು ಆಪ್ರೇಟನ್ನು ಮಾಡ್ಬೋದು. ಜೊತೆಗೆ ಅಲ್ಲಿ ಓಡಾಡ್ತಕ್ಕಂಥ ಆ ಶತ್ರು ರಾಷ್ಟ್ರದ ಡ್ರೋನ್ಗಳನ್ನು ಕೂಡ ಪತ್ತೆ ಹಚ್ಚಿ ಅದನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.